ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಚ ಅಭೇದೆ ತಾತ್ಪರ್ಯಮಿತ್ಯತ್ರ ಕಿಂಚಿನ್ಮಾನಂ. ಸಮಗ್ರ ವೇದಗಳು ಅಭೇದವನ್ನು ಹೇಳ್ತಾ ಇವೆ. ಇದು ಅವರ ಡಿಕ್ಲರೇಷನ್. ಅಲ್ಲ ಅಂತಾರೆ. ವೇದಕ್ಕೆ ಅಭೇದದಲ್ಲಿ ತಾತ್ಪರ್ಯ ಇದೆ ಅಂತ ಹೇಳಿ ಯಾವ ಪ್ರಮಾಣವೂ ಇಲ್ಲ. ನೀವ್ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂತ ಮಾಯಾವಾದಿಗಳನ್ನು ಕೇಳಿದ್ರೆ ಅವ್ರ ಉತ್ತರ ಬೇರೆ. ಇದೆಲ್ಲ ತಾತ್ವಿಕವಾದ ಟರ್ಮ್. ಅಭೇದ ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಿರೋದು ಅಂತಲ್ಲ. ಅದು ತೀರಾ ಲೌಕಿಕವಾಗಿ ಹೇಳುವಂಥದ್ದು. ಸಾಮಾಜಿಕ ಸಾಮರಸ್ಯ ಆ ತರಹ ಅಲ್ಲ. ಈ ತರಹ ಅಭೇದ ಅನ್ನೋದು ಸಾಮಾಜಿಕ ಸಾಮರಸ್ಯ ಇತ್ಯಾದಿಗಳಿಗೆ ಕಾರಣವೂ ಅಲ್ಲ. ಅದೆಲ್ಲ ಭ್ರಮೆ. ಅಭೇದದಲ್ಲಿ ತಾತ್ಪರ್ಯ ಇಲ್ಲ. ಯಾಕೆ? ಭೇದವನ್ನೇ ಪ್ರೂವ್ ಮಾಡ್ಲಿಕ್ಕಾಗಲ್ಲ ಅಂತಾರೆ. ಭೇದವನ್ನು ಪ್ರೂವ್ ಮಾಡ್ಲಿಕ್ಕಾದ್ರೆ ಇಲ್ಲ ಭೇದ ಇದೆ ಅಂತ. ಭೇದವೇ ಇಲ್ಲ. ಯಾಕೆ? ಭೇದ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಭೇದ ಇದೆ ಅಂತ ನಿಮ್ಗೆ ಹೇಳಿದವರು ಯಾರು? ಭೇದ ಇದೆ ಅಂತ ನಮಗೆ ಗೊತ್ತಿಲ್ವಾ? ಹೇಗೆ? ಇದರಿಂದ ಅದು ಭಿನ್ನ ಮಾತಿದೆಯೋ ಇಲ್ವೋ? ಇವನಿಂದ ಅವನು ಭಿನ್ನ, ಮಡಿಕೆಯಿಂದ ಬಟ್ಟೆ ಭಿನ್ನ. ಈ ಬೇರೆ ಅನ್ನೋ ಕಾನ್ಸೆಪ್ಟ್ ಇದೆ. ಮಡಿಕೆಯಿಂದ ಬಟ್ಟೆ ಭಿನ್ನ ಅಂತ ಹೇಳಿದ್ರೆ ಬೇರೆ, ಇದರಿಂದ ಭಿನ್ನ ವಿಶೇಷಣ. ವಿಶೇಷಣ ವಿಶೇಷ ಅನ್ನೋದು ಇರುತ್ತೆ. ಕೆಂಪು ಮಡಿಕೆ ನೀಲಿ ಮಡಿಕೆಗಿಂತ ಭಿನ್ನ. ಅಲ್ಲಿ ಕೆಂಪು ಅನ್ನೋದು ವಿಶೇಷಣ, ಮಡಿಕೆ ಅಂತನ್ನೋದು ವಿಶೇಷ್ಯ. ಎರಡರಲ್ಲಿ ಭೇದ ಯಾಕಿದೆ? ಕೆಂಪು ಮತ್ತೆ ಹಳದಿ ಅಥವಾ ನೀಲಿ ಭಿನ್ನ ಆಗಿರೋದ್ರಿಂದ. ಇಷ್ಟು ಸಹಜವಾಗಿ ಭೇದ ಸಿದ್ಧ ಆಗ್ತಾ ಇರುವಾಗ ಭೇದ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅದಕ್ಕೆ ಅವ್ರು ಹೇಳ್ತಾರೆ, ಇದೇ ನಾವು ಮಾಡುವ ಪ್ರಶ್ನೆ ನಿಮ್ಗೆ ಅರ್ಥ ಆಗದೆ ಇರೋದು. ಭೇದ ಅನ್ನೋದು ವಿಶೇಷಣ ವಿಶೇಷಗಳಿಂದ ತೀರ್ಮಾನ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ವಿಶೇಷಣ ವಿಶೇಷ ಭಾವ ಭೇದದಿಂದ ತೀರ್ಮಾನ ಆಗ್ತಾ ಇದೆ ಅಂತ ಹೇಳ್ತೇವೆ. ಮತ್ತೆ ಆ ವಿಶೇಷಣ ಈ ವಿಶೇಷಣ ಯಾಕೆ ಭೇದ ಭಿನ್ನ? ಮತ್ತೆ ಭೇದ ಅನವಸ್ಥ ಅಥವಾ ಪರಸ್ಪರ ಆಶ್ರಯ. ಪರಸ್ಪರ ಆಶ್ರಯ ಅನ್ನೋದು ಜ್ಞಾನದಲ್ಲಿ ತೊಡಕು ಅಂತ ಹೋದ ವಾರ ನೋಡಿದ್ದೀವಿ. ಇದು ವ್ಯಾಪಾರದಲ್ಲಿ ಕರೆಕ್ಟ್. ಗ್ರಾಹಕರನ್ನು ಅವಲಂಬಿಸಿ ವ್ಯಾಪಾರಿ ಇರ್ತಾನೆ, ವ್ಯಾಪಾರಿಯನ್ನು ಅವಲಂಬಿಸಿ ಗ್ರಾಹಕ ಇರ್ತಾನೆ. ಎಕನಾಮಿಕಲಿ ಇದು ಕರೆಕ್ಟ್. ಆದರೆ ಜ್ಞಾನ ಬರುವಾಗ, ಸರಿಯಾಗಿ ಗುರುತು ಹೇಳುವಾಗ ಇದು ಆಕ್ಟಿವ್ ಆಗೋಲ್ಲ. ಜ್ಞಾನ ಬರೋದು ಹೇಗೆ? ಸ್ಫುಟವಾಗಿ ಲಕ್ಷಣವನ್ನು ತಿಳಿದು. ನಾನು ವಿಧಾನಸೌಧವನ್ನು ಕೇಳಿದಾಗ, ನೋಡಿ ಇಲ್ಲಿ ಈ ದಾರಿಯಲ್ಲಿ ಹೋದರೆ ವಿಧಾನಸೌಧ ಸಿಗತ್ತೆ, ಅದರ ಬದಲು ನೀವು ಹೀಗೆ ಹೇಳಿದ್ರೆ ಹೈಕೋರ್ಟ್ ಮುಂದೆ ಇದೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್? ಅದು ಹೈಕೋರ್ಟ್. ಹೈಕೋರ್ಟ್ ಎಲ್ಲಿದೆ ಅಂದ್ರೆ ವಿಧಾನಸೌಧದ ಎದುರುಗಡೆ ಇದೆ ಅಂದ್ರೆ ಜ್ಞಾನ ಬರಲ್ಲ. ಹಾಗೆ ಇದು ಭೇದ ಸಿದ್ಧಿಯಾಗೋದು
ವಿಶೇಷಣ ವಿಶೇಷಗಳಿಂದ, ವಿಶೇಷಣ ವಿಶೇಷಗಳು ಸಿದ್ಧ ಆಗೋದು ಭೇದದಿಂದ. ಈ ಹಿನ್ನೆಲೆಯಲ್ಲಿ ಭೇದವನ್ನು ಇಲ್ಲ ಅಂತಾನೆ ತೀರ್ಮಾನ ಮಾಡ್ತಾ ಇದ್ದೀವಿ. ಭೇದ ಕಾಣಿಸ್ತಾ ಇದೆ, ವಾಸ್ತವಿಕವಾಗಿ ಇಲ್ಲ. ಇದು ಅವರು ವಾದ. ಇದನ್ನ ಅವ್ರು ಯಾವ ಪರಿಭಾಷೆಯಲ್ಲಿ ಹೇಳ್ತಾರೆ ಅಂದ್ರೆ, ನಚ ವಿಶೇಷಣ ವಿಶೇಷತೆಯ ಭೇದ ಸಿದ್ಧಿ ವಿಶೇಷಣ ವಿಶೇಷ ಭಾವಶ್ಚ ಭೇದಾಪೇಕ್ಷ ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದ ಸಿದ್ಧಿ ಭೇದಾಪೇಕ್ಷಂಚ ಧರ್ಮಿ ಪ್ರತಿಯೋಗಿತ್ವಂ ಇತಿ ಅನ್ಯೋನ್ಯಾಶ್ರಯತೆಯ ಭೇದಸ್ಯ ಅಯುಕ್ತಿ. ಇದು ಅವ್ರ ವಾದ. ಭೇದವನ್ನು ತಿಳಿಯಲಿಕ್ಕೆ ಮತ್ತೆ ಭೇದವನ್ನು ಒಪ್ಪಬೇಕಾಗುತ್ತೆ. ನಾನು ನನ್ನ ಹೆಗಲ ಮೇಲೆ ನಿಂತುಕೊಂಡ ಹಾಗೆ. ಇದು ಕೇಳಿದಾಗ ನಮಗೆ ಹೌದು ಅಂತ ಅನ್ಸುತ್ತೆ. ಅಯ್ಯೋ ರಾಮ, ನಾವು ಎಷ್ಟು ಉತ್ಕಟವಾಗಿ ಭೇದ ಇದೆ ಅಂತ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಇವ್ರ ವಾದಕ್ಕೆ ಉತ್ತರ ಕೊಡ್ಲಿಕ್ಕಂತೂ ಆಗಲ್ಲ. ಇದು ಬೇರೆ ಇದು ಬೇರೆ ಯಾಕೆ ಅಂತಂದ್ರೆ ಬೇರೆ ಬೇರೆ ಗುಣ ಇರೋದ್ರಿಂದ. ಅದೇ ಬೇರೆ ಬೇರೆ ಗುಣಗಳನ್ನು ತಿಳ್ಕೊಳ್ಳಿಕ್ ಮತ್ತೆ ಬೇರೆ ಬೇಕು. ಆ ಗುಣಗಳು ಬೇರೆ ಬೇರೆ ಅಂತ ತಿಳ್ಕೊಳ್ಳೋದು ಹೇಗೆ? ಬೇರೆ ಬೇರೆ ಫೀಚರ್ಸ್ ಇರೋದ್ರಿಂದ. ಮತ್ತದೇ ಬೇರೆ ಬೇರೆ ಫೀಚರ್ಸ್ ಇದೆ ಅಂತ ಹೆಂಗ್ ಗೊತ್ತು? ಅದು ಬೇರೆ ಅನ್ನೋದು ಹೆಂಗ್ ಗೊತ್ತು? ಇಂಡಿಪೆಂಡೆಂಟ್ ಆಗಿ ಭೇದಾನ ಸಿದ್ಧ ಮಾಡಕ್ ಬರಲ್ಲ ಅಂತ ಇರೋದು. ಅಲ್ಲದೆ ಇನ್ನೊಂದು ಪ್ರಾಬ್ಲಮ್ ಇದೆ. ಭೇದ ಅನ್ನೋದು, ಡಿಫರೆನ್ಸ್ ಅನ್ನೋದು ಇದೆಯಲ್ಲ, ಅದನ್ನ ಯಾವುದರಿಂದ ಡಿಫ್ರೆಂಟ್ ಅಂತ ಹೇಳಲಿಕ್ಕೆ ಬರಲ್ಲ. ಹೇಗೆ ಡಿಫ್ರೆಂಟ್ ಅಂತಾನೂ ಹೇಳಲಿಕ್ಕೆ ಬರಲ್ಲ. ಡಿಫ್ರೆನ್ಸ್ ಅಂದ್ರೆ ಏನು ಅಂತಾನೂ ಹೇಳಲಿಕ್ಕೆ ಬರಲ್ಲ. ಈ ಎಲ್ಲ ಕಾರಣ ಇರೋದ್ರಿಂದ ಭೇದ ಒಪ್ಕೊಳ್ಳದೆ ಇರೋದು ಒಳ್ಳೆಯದು. ಅನಿರ್ವಚನೀಯ ಅಂತ ಹೇಳ್ಬೋದು. ಯಾವುದು? ಅಲ್ಲಿಗೆ ಬಂದ್ರಲ್ಲ. ಅದಕ್ಕೆ ವೇದ ಭೇದವನ್ನು ನಿರಾಕರಣೆ ಮಾಡಿ ಒಂದೇ ಅಂತ ಹೇಳ್ತಾ ಇದೆ. ಇದು ಅವ್ರ ವಾದ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಹೌದಾ ಹೀಗ ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ ಅಂದ್ರು. ಭೇದ ಅನ್ನೋದು ಪದಾರ್ಥ ಸ್ವರೂಪ ಅಂದ್ರೆ, ಇದನ್ನ ಇಂಗ್ಲಿಷಿನಲ್ಲಿ ಹೇಳೋದಾದ್ರೆ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಅಂಡ್ ಡಿಫರೆಂಟ್. ಭೇದಕ್ಕೂ ಭೇದಿಗೂ ಭೇದವಿಲ್ಲ. ಯಾಕೆ ಅಂದ್ರೆ ಇಟ್ಸೆಲ್ಫ್ ಇಸ್ ದ ನೇಚರ್. ಅಷ್ಟೇ, ಇಟ್ಸೆಲ್ಫ್ ಇಸ್ ದ ನೇಚರ್. ಭೇದ ಅನ್ನೋದು ಯಾವುದೇ ವಸ್ತುವಿನ ಸ್ವಭಾವ. ಇದನ್ನ ಹೆಂಗ್ರಿ ಹೇಳ್ತೀರಾ? ಹೇಳೋಣ. ನಚ ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದಸ್ಯ ಅಸ್ವರೂಪತ್ವಂ ಐಕ್ಯವತ್ತು ಸ್ವರೂಪಸ್ಯೈವ ತಥಾತ್ವಾತ್. ಇಲ್ಲ, ಭೇದವು ಧರ್ಮಿ ಸ್ವರೂಪ ಅಂತ ಹೇಗೆ ಹೇಳ್ತೀರಾ? ನಾವಿನ್ಮೇಲೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಅಂಡ್ ಡಿಫರೆಂಟ್ ಅಂತ ಅನ್ನೋದನ್ನ ಧರ್ಮಿ ಸ್ವರೂಪ ಅನ್ನುವ ಪದದಿಂದ ಹೇಳ್ತೇನೆ. ಎಲ್ಲ ಅದನ್ನು ಫಾಲೋ ಮಾಡಿ. ಭೇದವು ಧರ್ಮಿ ಸ್ವರೂಪ ಅಂತ ಹೇಗೆ ಹೇಳ್ತೀರಾ? ಸಂಬಂಧ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಇದು ಭಿನ್ನ ಅಂತ ಸಂಬಂಧ ಕಾಣಿಸ್ತಾ ಇದೆಯಲ್ಲ. ಹೌದಾ? ಐಕ್ಯವತ್ತು, ನೀವು ಐಕ್ಯ ಅಂತ ಹೆಂಗೆ ಹೇಳ್ತೀರಾ? ಯಾಕೆ ಗೊತ್ತಾ? ಏಕದ ಗುಣ ಐಕ್ಯ, ಒನ್ನೆಸ್ ಈಸ್ ಡಿಫರೆಂಟ್ ಫ್ರಮ್ ಒನ್ ಆರ್ ನಾಟ್. ಅದನ್ನು ಹೇಳಿ. ಅದು ಸ್ವರೂಪ ಆದ್ಮೇಲೆ ಇದನ್ನು ಅದು ಐಕ್ಯವು ಸ್ವರೂಪ. ನಾನ್ ಡಿಫರೆನ್ಸ್ ಅನ್ನೋದು ಸ್ವರೂಪ ಆದ್ಮೇಲೆ ಡಿಫರೆನ್ಸ್ ಅನ್ನೋದು ಯಾಕೆ ಸ್ವರೂಪ ಆಗಬಾರದು? ಇದು ತರ್ಕಕ್ಕಾಗಿ ಹೇಳಿದ್ದು ಆಚಾರ್ಯರು. ಹಾಗೆ ತಮಾಚೆ ಮಾಡಿ ಸ್ವರೂಪ ಸಿದ್ಧಾವಪಿ ತದಸಿದ್ಧಿಶ್ಚ ಜೀವೈಶ್ವರೈಕ್ಯಂ ವದತ ಸಿದ್ಧೈವ. ಇವಾಗ ಐಕ್ಯ ಈಗಾಗಲೇ ಸಿದ್ಧ. ಜೀವ ಈಶ್ವರನೊಂದಿಗೆ ಐಕ್ಯವನ್ನ ಹೊಂದುತ್ತಾನೆ ಅಂತ ಹೇಳ್ತೀವಿ.
ಆ ಡಿಫರೆನ್ಸ್ ಎಲ್ಲಿಂದ ಬಂತು? ಜೀವನು ಬ್ರಹ್ಮನಾಗುತ್ತಾನೆ. ಆಗುತ್ತಾನೆ ಅಂದ್ರೆ ಭಿನ್ನ ಆಗಿದ್ದು ಅಭೇದ ಆಗಬೇಕು. ಮೊದಲೇ ಆಗಿರ್ಲಿಲ್ವಾ ಅಂದ್ರೆ ಆಗಿತ್ತು ಅಂತೀರ, ಮತ್ತೆ ಬಂತು ಅಂತೀರ. ಹೇಗೆ? ಈ ವಾದದಲ್ಲಿರುವ ಸಮಸ್ಯೆಗಿಂತ ಭೇದವು ಧರ್ಮ ಸ್ವರೂಪ ಅಂತಾನೆ ಒಪ್ಕೊಳ್ಳೋದು ಒಳ್ಳೇದಲ್ವಾ? ಅಲ್ಲದೆ ಇದು ನಾನು ತಮಾಷೆಗೆ ಹೇಳಿದ್ದು, ಪ್ರಾಮಾಣಿಕರಿಗೆ ಉತ್ತರ ಕೊಡ್ತೀನಿ ಕೇಳಿ. ಭೇದಸ್ತು ಸ್ವರೂಪ ದರ್ಶನ ಏವ ಸಿದ್ಧ. ಒಂದು ವಸ್ತುವನ್ನು ನೋಡಿದ ಕೂಡಲೇ ಜಗತ್ತಿನ ಅನಂತ ವಸ್ತುಗಳೊಂದಿಗೆ ಭೇದ ಸಿದ್ಧ ಆಗೋಗುತ್ತೆ. ಒಂದು ಮೊಬೈಲ್ ಅನ್ನು ನೋಡ್ತೀರಾ, ನಿಮಗೆ ಆ ಮೊಬೈಲ್ನಿಂದ ಜಗತ್ತಿನ ಅನಂತ ವಸ್ತುಗಳು ಭಿನ್ನವಾಗಿದೆ ಅಂತ ಯಾರಾದರೂ ಪ್ರೂವ್ ಮಾಡಬೇಕಾ? ಯಾರಾದರೂ ಹೇಳಬೇಕಾ? ಯಾರಾದರೂ ಕನ್ವಿನ್ಸ್ ಮಾಡಬೇಕಾ? ಗ್ರಹಿಕೆನೇ ಆಗಿದೆ. ವಸ್ತುವನ್ನು ಗ್ರಹಿಸಬೇಕಾದ್ರೆ ಅನಂತ ವಸ್ತುಗಳೊಂದಿಗೆ ಭಿನ್ನವಿದೆ ಅಂತ ಗ್ರಹಿಸ್ಬಿಡ್ತಾನೆ. ಪ್ರಾಯ ಸರ್ವತೋ ವಿಲಕ್ಷಣಂ ಹಿ ಪದಾರ್ಥ ಸ್ವರೂಪಂ ದೃಶ್ಯತೆ. ಸೇಮ್ ಮಾಡೆಲ್ ಒಂದು ಫೋನ್ ಇದ್ರೆ ಆಚಾರ್ಯ ಇಬ್ಬರದು, ಒಂದು ನಮ್ದು ಫೋನ್ ಬಿಟ್ಟು ಬೇರೆಯವ್ರದ್ದು ಫೋನ್ ಪಿಕ್ ಮಾಡಿದ್ರೆ ಫೀಲ್ ಆಗ್ಬಿಡುತ್ತೆ, ಗೊತ್ತಾಗತ್ತೆ. ನನ್ನ ಫೋನು ಇನ್ನೂ ಲಕ್ಷ ಮೊಬೈಲ್ಗಳಿಗಿಂತ ಭಿನ್ನ ಅನ್ನೋದು ಹೆಂಗೆ ಗೊತ್ತಾಗತ್ತೆ ನಿನಗೆ? ಅಸ್ಯ ಭೇದ ಅಂತ ಹೇಳ್ತೇವಲ್ಲ, ಇದರ ಭೇದ ಅಂತ ಹೇಳ್ತೇವೆ, ಅದಂಗೆ ಹೇಳ್ತೀರಾ? ಪದಾರ್ಥದ ಸ್ವರೂಪ ಅಂತ ಹೇಳಿದ ಹಾಗೆ ಮಾತಿನಲ್ಲಿ ಮಾತ್ರ, ಆದರೆ ಪ್ರಜ್ಞೆಯಲ್ಲಿ ಅದೇ ಇರುತ್ತೆ. ಆದ್ದರಿಂದ ಈ ಪ್ರಜ್ಞೆ, ಆ ಮಾತು, ಆ ಮಾತಿನ ಒಂದು ಫಾರ್ಮಲ್ ಎಕ್ಸಿಸ್ಟೆನ್ಸ್ ಅಂತ ಒಂದಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಫಾರ್ಮಾಲಿಟಿಗಾಗಿ ಹೇಳೋದು ಅಂತ ಒಂದಿರುತ್ತೆ, ಅದರ ಹಿಂದೆ ಇರೋದನ್ನು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಅದೇ ನಾನು ಪ್ರಸಿದ್ಧವಾದ ಉದಾಹರಣೆ ಹೇಳೋದು, ಬನ್ನಿ ಬನ್ನಿ ಅಂದ್ರೆ 2 ಬಾರಿ ಬರಬೇಕು ಅಂತನಾ? ಅಲ್ಲ, ಹೇಗೋ ಹಾಗೆ. ಅದರಿಂದಾಗಿ ನಮ್ಮ ಮಾತು ಹೀಗಿದೆ, ಆದರೆ ನಮ್ಮ ಗ್ರಹಿಕೆ ಹೇಗಿದೆ, ಮಾತಿನ ಹಿಂದೆ ಇರುವ ಗ್ರಹಿಕೆ ಹೇಗೆ ಅನ್ನೋದನ್ನು ಗಮನಿಸಿ. ಭೇದವು ಧರ್ಮ ಸ್ವರೂಪ ಅಂತ ತೀರ್ಮಾನ ಮಾಡಿ. ಇದನ್ನ ನಾನು ಮೂಲವನ್ನೇ ಹೇಳಿ ನಿಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇದು ಕನ್ಫ್ಯೂಸ್ ಆಗಬಾರದು ಅಂತ. ಸ್ವಲ್ಪ ತತ್ವಮಂಜರಿಯನ್ನ ಹೇಳುತ್ತೇನೆ. ತತ್ವಮಂಜರಿಯನ್ನು ಓದಿ ನಾನು ಇಲ್ಲಿ ಈ ವಿಚಾರದಲ್ಲಿ ಪದ್ಮನಾಭ ತೀರ್ಥರನ್ನ ಮತ್ತೆ ಹೇಳುತ್ತೇನೆ. ಮೊದಲು ತತ್ವಮಂಜರಿಯನ್ನು ಹೇಳುತ್ತೇನೆ. ವಿಷ್ಣೋ ಸರ್ವಗುಣೋತ್ಕೃಷ್ಟೇನ ಜಗತೋ ವೈಲಕ್ಷಣ್ಯ ಸ್ವರೂಪಂ ಭೇದಮೇವಂ ಸಾಧಯಿತ್ವಾ ವಿಪಕ್ಷೇ ದೂಷಣಮಾಹ. ವಿಷ್ಣು ಎಲ್ಲ ಗುಣಗಳಿಂದ ಮಿಗಿಲು, ಅದರಿಂದ ಜಗತ್ತಿಗಿಂತ ಭಿನ್ನ, ಭೇದವನ್ನು ಸಮರ್ಥನೆ ಮಾಡು. ಆದರೆ ಅವ್ರು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವ್ರು ಕೇಳಿದಂತೆ ಒಪ್ಪಿಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿತ್ತು. ವಿಪಕ್ಷೇ ದೂಷಣಮಾಹ ನಚ ಅಭೇದ ಇತಿ ಅತ್ರ ಪರೈಹಿ ಉತ್ಪ್ರೇಕ್ಷಮಾಣಂ ಭೇದ ಅಗ್ರಹ ಸಂಭವಂ ಅನೂದ್ಯ ದೂಷಯಿತಿ. ಬೇರೆಯವರು ಎಕ್ಸಾಗರೇಟ್ ಮಾಡಿ ಹೇಳ್ತಾ ಇದ್ದಾರೆ. ಏನನ್ನ? ಭೇದವನ್ನು ಗ್ರಹಿಸ್ಲಿಕ್ಕಾಗೋದೇ ಇಲ್ಲ. ನಮ್ಮ ಪ್ರಜ್ಞೆ ಭೇದವನ್ನು ಗ್ರಹಿಸೋಲ್ಲ. ಯಾಕೆ ಅಂದ್ರೆ ಭೇದ ಇಲ್ಲ ಅಂತ. ಅಲ್ಲ, ಗ್ರಹಿಸ್ತಾ ಇದ್ದೀವಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ ಅದು ಗ್ರಹಿಸ್ಲಿಕ್ಕಾಗಲ್ಲ ಅಂತ. ಇದು ಉತ್ಪ್ರೇಕ್ಷ. ಇಟ್ ಇಸ್ ಎಕ್ಸಾಗರೇಟೆಡ್, ಓವರ್ ರೇಟೆಡ್, ಓವರ್ ಹೈಪ್ಡ್. ಏನು? ಭೇದ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓವರ್ ರೇಟೆಡ್ ಅಥವಾ ಅಜ್ಞಾನ ಅಂತ ಹೇಳ್ಬೋದಲ್ಲ? ಅಲ್ಲ, ನಿಮಗೆ ಭೇದದ ಸಹಜ ಸ್ವರೂಪ ಅರ್ಥ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಿಮ್ಮನ್ನು ನಂಬಿಸೋದು. ಅದು ಹೇಗೆ? ಹೀಗೆ ವಿಶೇಷಣ ಮತ್ತೆ ವಿಶೇಷ್ಯ. ವಿಶೇಷಣ ಮತ್ತು ವಿಶೇಷ್ಯದ ನಡುವೆ
ಭೇದ ಇದೆ ಅಂತ ಒಪ್ಪಬೇಕಾಗತ್ತೆ. ಕೆಂಪಿಗೂ ಮಡಿಕೆಗೂ ಭೇದ ಇದೆ. ಕೆಂಪು ಮಡಿಕೆ, ಕೆಂಪು ಬಟ್ಟೆ, ಕೆಂಪಿಗೂ ಬಟ್ಟೆಗೂ ಭೇದ ಇದೆ ಅಂತ ಒಪ್ಪಬೇಕಾಗತ್ತೆ. ಭೇದ ಇದೆಯಾ? ಇಲ್ಲ. ಯಾಕೆಂದ್ರೆ ಮಡಿಕೆಯಿಂದ ಕೆಂಪನ್ನು ಮಾತ್ರ ತೆಗಿರಿ ನೋಡೋಣ ಅಂದ್ರೆ ಏನು ಹೇಳೋದು? ಅಲ್ಲ, ಅದು ಆಮೇಲೆ ಈ ತರಹ ಬಂದು ಆಮೇಲೆ ವಿಶೇಷಕ್ಕೆ ಬರೋದು. ಅಂದ್ರೆ ಕಾನ್ಸೆಪ್ಟ್ ಒಂದೇ ತರ. ಕಾನ್ಸೆಪ್ಟ್ ಅದೇ ಇದೆ. ಭೇದಕ್ಕೂ ಕೆಂಪಿಗೂ ಮಡಿಕೆಗೂ ಭೇದ ಇದೆ ನೋಡಿ. ಕೆಂಪು ಅನ್ನೋದು ವಿಶೇಷಣ, ಮಡಿಕೆ ಅಂತ ಅನ್ನೋದು ವಿಶೇಷ್ಯ. ಭೇದಕ್ಕೂ ಕೆಂಪಿಗೂ ಮಡಿಕೆಗೂ ಭೇದ ಇದೆಯಾ? ಇಲ್ಲ. ಕೆಂಪಿಗೂ ಮಡಿಕೆಗೂ ಭೇದ ಇದ್ರೆ ಕೆಂಪು ಮಡಿಕೆ ನೀಲಿ ಮಡಿಕೆಗಿಂತ ಭಿನ್ನ ಅಂತ ಹೇಳ್ಬಹುದು. ಅಲ್ಲಿಯೇ ಭೇದ ಸಿದ್ಧ ಆಗಲ್ಲ. ಹಾಗೆ ವಸ್ತುಗಳ ನಡುವೆಯೂ ಭೇದ ಸಿದ್ಧ ಆಗದೇ ಇರುತ್ತೆ ಅಂತ ಹೇಳಿಬಿಡ್ತಾರೆ. ಕೇಳ್ತಾ ಇದ್ದವ್ರಿಗೆ ಹೊಸ ವಾದದ ಸರಣಿ, ಹೌದಪ್ಪ, ಪರ್ಫೆಕ್ಟ್ ಇದೆ. ಅದಕ್ಕೆ ಅಬ್ಸ್ಟ್ರಾಕ್ಟ್ ಏನೋ ಒಂಥರ ಅನಿರ್ವಚನೀಯ, ಗುಂಗು, ತಲೆ ಬಿಸಿಯೇ ಬೇಡ, ಅಭೇದ ಒಪ್ಕೊಂಬೋಣ ಅನ್ನೋ ಲೆವೆಲ್ ತರ್ತೀರ. ಇದು ಯಾರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಗೊತ್ತಿರಲ್ಲ, ಅವನು ಮೋಹಿತನಾಗಿ ಇದನ್ನು ಒಪ್ಕೊಂಡ್ಬಿಡ್ತಾನೆ. ಒಂದು ನೆರೇಟಿವ್ ಬಿಲ್ಡ್ ಮಾಡಿದಾಗ ಅದನ್ನು ಒಪ್ಕೊಳ್ಳೋ ಹಾಗೆ. ಈಗ ಒಂದು ನೆರೇಟಿವ್ ಬಿಲ್ಡ್ ಆಗಿರುತ್ತೆ ಪತ್ರಿಕೆಗಳಲ್ಲಿ. ಕೋಮು ಸೌಹಾರ್ದವನ್ನು ಮೆರೆದ ಗೀಗಿ ಪದಕಾರರು ಮುಸಲ್ಮಾನರಾಗಿದ್ದರೂ ಗೀಗಿ ಪದ ಹಾಕೊಂಡು ತಿರುಗ್ತಾ ಇದ್ದಾರೆ. ಕೋಮು ಸೌಹಾರ್ದ ಅದೇಂತದ್ದು? ಅದು ಯಾವುದೋ ಕಾಲದಲ್ಲಿ ಒಂದು ಮುಸಲ್ಮಾನನಾಗಿ ಬದಲಾಗಿದ್ದ, ಕನ್ವರ್ಟ್ ಆಗಿದ್ದ. ಬೇರೆ ಜೀವನೋಪಾಯ ಅವರು ಒದಗಿಸಿಕೊಡ್ಲಿಲ್ಲ, ಅಥವಾ ಕೊಟ್ಟದ್ದು ಅವನಿಗೆ ಸೆಟ್ ಆಗಲಿಲ್ಲ. ಅದರಿಂದಾಗಿ ಅವನ ಹಳೆಯದನ್ನ ಮುಂದುವರಿಸ್ಕೊಂಡು ಬಂದ. ಅದ್ರಲ್ಲಿ ಕೋಮು ಸೌಹಾರ್ದ ಏನು? ಈ ತರಹ ಒಂದು ನೆರೇಟಿವ್ ಬಿಲ್ಡ್ ಮಾಡಿರ್ತಾರೆ. ಆ ನೆರೇಟಿವ್ ಅನ್ನ ಯೋಚನೆ ಮಾಡದೆ ಟಕ್ಕ ಒಪ್ಕೊಂಡ್ಬಿಡ್ತಾರೆ. ನೆರೇಟಿವ್ ಮೇಲೆ ಯಾರು ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಇವ್ರ ಬುದ್ಧಿ ಅದನ್ನು ಹೊರಗಡೆ ಜಿದ್ದಿರಲ್ಲ. ಆ ತರಹದ ನೆರೇಟಿವ್ ಇದೆ. ಭೇದ ಅನ್ನೋದು ಇಲ್ವೇ ಇಲ್ಲ. ಭೇದ ಇಸ್ ನೋ ವೇರ್. ಯಾಕೆ? ನೀವು ಭೇದವನ್ನು ತಿಳಿಬೇಕಾದ್ರೆ ಮತ್ತೆ ಭೇದ ತಿಳಿಬೇಕು, ಆ ಭೇದವನ್ನು ತಿಳಿಬೇಕಾದ್ರೆ ಮತ್ತೆ ಭೇದವನ್ನು ತಿಳಿಬೇಕು, ಆ ಭೇದವನ್ನು ತಿಳಿಬೇಕಾದ್ರೆ ಮತ್ತೆ ಭೇದ ತಿಳಿಬೇಕು. ಆಚಾರ್ಯರು ಕೌಂಟರ್ ಮಾಡಿದ್ದೇವೆ. ಭೇದ ಸ್ವರೂಪನೋ, ಭೇದದಲ್ಲಿ ಭೇದ ಇಲ್ಲ ಅಂದ್ಬಿಟ್ರು. ಸೊ ಅವನು ಏನು ನೆರೇಟಿವ್ ಬಿಲ್ಡ್ ಮಾಡಿದೆ ಎಲ್ಲ ಒಂದೇ ಸಮ ಬಿದ್ದಾಯ್ತು. ಪದಾರ್ಥ ಸ್ವರೂಪತ್ವ ಭೇದಸ್ಯ. ಅದಕ್ಕೆ ಹೇಳಿದ್ರು ನಮಗ್ ತೊಂದರೆ ಇಲ್ಲ, ನಿಮಗಿದೆ. ಐಕ್ಯ ಮತ್ತೆ ಏಕ ಒಂದೇ ಆದ್ರೂ ಕೂಡ ಐಕ್ಯ ಹೊಂದಿದ ಅಂತ ಹೇಳ್ತೀರಾ. ಅದು ಹೇಗೆ ಹೇಳ್ತೀರಾ ನೀವು ಅಂತ ಕೇಳೋದು. ನೀವು ಭೇದ ಇಟ್ಕೊಳ್ಳೋದೇ ಇಲ್ವಾ? ನೀವು ಭೇದವನ್ನು ಇಟ್ಕೊಳ್ತೀರಾ. ಬ್ರಹ್ಮನು ಜೀವನು ಬ್ರಹ್ಮನಾದ. ಆದ ಅಂದ್ರೆ ಈ ತನಕ ಆಗಿರಲಿಲ್ಲ, ಭೇದ ಇತ್ತು, ಆದ. ವ್ಯಾವಹಾರಿಕ ಭೇದ ಇದೇ ಇಲ್ಲೋ ಅಲ್ಲ, ಅದೇ ಆ ವ್ಯಾವಹಾರಿಕ ಭೇದಕ್ಕೂ ಪಾರಮಾರ್ಥಿಕ ಭೇದಕ್ಕೂ ಭೇದ ಏನಿದೆ? ಆ ಪ್ರಶ್ನೆ ಮಾಡಲಿಕ್ಕೆ ಅವ್ರಿಗಿಂತ ಬುದ್ಧಿವಂತರೇ ಒಬ್ರು ಬರಬೇಕು. ಬಂದ್ರು. ಇದೆಲ್ಲ ತಮಾಷೆ ಆಗಿದೆ. ನೀವೀಗ ಇದು ಮೊದಲನೇ ಬಾರಿ ನೀವು ಕೇಳೋರು, ಕೆಲವರೆಲ್ಲ ಈಗಾಗಲೇ ಕೇಳಿದ್ದಾರೆ. ಮೊದಲನೇ ಬಾರಿ ಕೇಳುವವರಿಗೆ ಹೀಗನ್ಸುತ್ತೆ, ಆಮೇಲೆ ಆನಂದ ಆಗ್ತಾ ಹೋಗುತ್ತೆ. ಆಚಾರ್ಯರಂತ ಬುದ್ಧಿವಂತರು ಹೆಂಗೆ ಕಂಟ್ರೋಲ್ ಮಾಡಿದ್ರು. ನೀವು ಇದಾದ ಮೇಲೆ ಇದರ ಮೇಲೆ ನಿಂತ ನ್ಯಾಯಾಮೃತವನ್ನು ನೋಡಬೇಕು. ಅದು ಇನ್ನು ಮಜಾ. ಅಂದ್ರೆ ಆಚಾರ್ಯ ಸಂಕ್ಷಿಪ್ತವಾಗಿ ಹೇಳಿದ್ದನ್ನ ವ್ಯಾಸತೀರ್ಥರು ಯಾವ ರೀತಿ ಎಲಾಬರೇಟ್ ಮಾಡಿ ಬೌದ್ಧಿಕ ಕ್ಷತ್ರಿಯ ಅಂತ ಇವತ್ತಿನ ಒಂದು ಪರಿಭಾಷೆ ಹೊಂದಿದೆ. ಇಂಟೆಲೆಕ್ಚುವಲ್ ವಾರಿಯರ್ ಅಂತ. ಅದನ್ನು ನೋಡಿದಾಗ ನಿಮಗೆ ಇದು ಮೂಲ ಆಚಾರ್ಯ ಇರುತ್ತೆ. ಅದನ್ನೇ ಅವ್ರು ಹೇಳಿದ್ದು. ಅದನ್ನೇ ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪ್ಯುಕ್ತಸ್ಯ ಉಪಪಾದನಾತ್ ಸಫಲೋಯಂ ಶ್ರಮೋ ಮಮ. ಆಚಾರ್ಯರು ವಿಕ್ಷಿಪ್ತವಾಗಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ಅದನ್ನು ಸಂಗ್ರಹ ಮಾಡಿದ್ದೇನೆ.
ಕೆಲವೊಂದು ಕಡೆ ಹೇಳಿದ್ದನ್ನ ಬಿಡಿಸಿದ್ದೇನೆ. ಅದರಿಂದಾಗಿ ನನ್ನ ಶ್ರಮ ಸರಿ. ಸಫಲೋಯಂ ಶ್ರಮೋ ಮಮ ಅಂತ ಹೇಳ್ತಾರೆ. ಆ ಕಾರಣದಿಂದ ಘಟಃ ಭಿನ್ನ, ಮಡಿಕೆ ಬೇರೆ, ಆ ಬೇರೆಯನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಬೇರೆ, ಆ ಬೇರೆಯನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಬೇರೆ ಅನ್ನುವ ನೆವರ್ ಎಂಡಿಂಗ್ ಪ್ರೊಸೀಜರ್ ಇಲ್ಲ ಇಲ್ಲಿ. ಯಾಕೆಂದ್ರೆ ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಅವರು ಅದನ್ನಲ್ವ ಹೇಳಿದ್ದು, ಮ್ಯೂಚುವಲ್ ಡಿಪೆಂಡೆನ್ಸ್ ಇರೋದ್ರಿಂದಾಗಿ ಭೇದದ ಜ್ಞಾನ ಬರಲ್ಲ ಅಂತ. ಮ್ಯೂಚುವಲ್ ಡಿಪೆಂಡೆನ್ಸ್ ಇಲ್ವೇ ಇಲ್ವೋ ಅಂದ್ರು. ಇದು ಆಚಾರ್ಯ. ಆಯ್ತಾ? ನಾವು ಇಷ್ಟನ್ನು ಮಾತ್ರ ನೋಡಿದ್ದೇವೆ. ಯಾಕೆ? ತತ್ವಮಂಜರಿಯಲ್ಲಿ ಅಯಮರ್ಥ ಅದನ್ನ ನಾವು ನಿರೂಪಣೆ ಮಾಡಲಿದ್ದೇವೆ. ಇನ್ನು ಭಿನ್ನ ಪಟಃ ಇತಿ ವಿಶೇಷಣ ವಿಶೇಷ ಭಾವಜ್ಞಾನೇನ ಭೇದಜ್ಞಾನಂ ಭಿನ್ನ ಪಟ ಇತ್ಯುಭಯೋರರ್ಥಯೋ ವಿಶೇಷಣ ವಿಶೇಷ ಜ್ಞಾನಂಚ ಭೇದಜ್ಞಾನಾಪೇಕ್ಷಂ ಏವಂ ಅನ್ಯೋನ್ಯಾಶ್ರಯತೆಯ ಭೇದಸ್ಯ ಅಯುಕ್ತಿ. ಭೇದ ಅಯುಕ್ತಿ ಯಾಕೆ? ಪಟ ಭಿನ್ನ, ಆ ವಿಶೇಷಣ ಭೇದ. ಕೆಂಪಾದ ಮಡಿಕೆ ಕೆಂಪು ವಿಶೇಷಣ, ಮಡಿಕೆ ವಿಶೇಷ. ಅದೆರಡರ ನಡುವೆ ಭೇದ ಇದೆಯಾ ಇಲ್ವಾ? ಈ ಎರಡರ ನಡುವೆ ಭೇದ ಇದೆಯಾ ಇಲ್ವಾ? ಈ ತರಹ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳಿದ್ವಿ, ಭೇದಸ್ಯ ಪದಾರ್ಥ ಸ್ವರೂಪತ್ವಾತ್ ಸ್ವರೂಪಗ್ರಹಣ ಏವ ಗ್ರಹಣ ಸಂಭವಾತ್. ಭೇದವು ಸ್ವರೂಪ ಆಗಿರುವುದರಿಂದ ಸ್ವರೂಪವನ್ನು ಗ್ರಹಿಸಿದ ಕೂಡಲೇ ಭೇದವೇ ಗೃಹೀತವಾಗುತ್ತೆ. ಇಷ್ಟು ವಿಚಾರ ಆಯ್ತಾ? ಇಲ್ಲಿಗೆ ನೀವು ನಿಲ್ಲಿಸಿ, ಇದೇ ಪದ್ಮನಾಭ ತೀರ್ಥರ ಮೇಲ್ಗಡೆಗೆ ಬರೋಣ. ಇಲ್ಲ, 70ನೇ ಪೇಜೆ. ಸ್ವರೂಪಭೂತೋಪಿ ಮಾಯಾವಾದಿನ ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ನಿರೂಪ್ಯತೆ. ಯಾಕೆ? ಅಭೇದ ಇಲ್ವಾ? ನೀವು ಅಭೇದಕ್ಕೂ ಹಾಗೆ ಮಾಡ್ತೀರಾ. ಯಾಕೆ? ಬ್ರಹ್ಮಣ ಜೀವಸ್ಯ ಅಭೇದ, ಬ್ರಹ್ಮಣೋವಾ ಜೀವೇನ ಅಭೇದ ಇತಿ. ಬ್ರಹ್ಮನಿಂದ ಜೀವನ ಅಭೇದ, ಅಥವಾ ಬ್ರಹ್ಮನಿಗೆ ಜೀವನ ಅಭೇದ. ಬ್ರಹ್ಮನಿಗೆ ವಿಶೇಷ, ಬ್ರಹ್ಮ ಅಭಿನ್ನ ಅಂದ್ರೆ ಅಭೇದ ಅನ್ನೋದು ವಿಶೇಷಣ, ಅದೊಂದು ಗುಣ. ಬ್ರಹ್ಮ ಗುಣಿ. ಆ ಗುಣಕ್ಕೂ ಆ ಅಭೇದಕ್ಕೂ ಬ್ರಹ್ಮನಿಗೂ ಭೇದ ಇದೆಯಾ ಇಲ್ವಾ? ನೀವು ಕೇಳೋ ಹಾಗೆ ನಾವು ಕೇಳ್ತೀವಿ. ನೀವು ಧರ್ಮ ಸ್ವರೂಪ ಅಂತ ಹೇಳಿ ಬರಲ್ಲ, ನಮ್ಮನ್ನು ಕಾಪಿ ಹೊಡೆದಿದ್ದೀರಾ. ಅದಕ್ಕೆ ಮೊದಲು ಪ್ರಶ್ನೆ ಕೇಳಿದ್ರು, ಆಮೇಲೆ ಉತ್ತರ ಕೊಟ್ಟರು, ಆಮೇಲೆ ಕಾಪಿ ಹೊಡೆದು ಬಿಟ್ರೆ ನೀವು ಹಾಗೆ ನಾವು ಹಾಗೆ ಅಭೇದವು ಧರ್ಮ ಸ್ವರೂಪ ಅಂತ ಹೇಳ್ತೇವೆ ಅಂತ. ಅದಕ್ಕೆ ಮೊದಲು ಹಂಗೆ ಕೇಳಿದ್ರು ಅವರು. ಆಯ್ತು, ಬ್ರಹ್ಮ ಮತ್ತು ಜೀವ ಅಭಿನ್ನ, ಹೌದಾ? ನಿಮ್ ಪ್ರಕಾರ ಭೇದ ಒಪ್ಲಿಕ್ಕಾಗಲ್ಲ ಅಂದಾಗ ಅಭೇದ, ಹಂಗ ಅದೊಂದು ದೊಡ್ಡ ದೋಷ. ನನಗೆ ಒಪ್ಲಿಕ್ಕಾಗಲ್ಲ ಅಂದಾಗ ಅಭೇದ ಅಂತ ಅನ್ನೋದು ದೊಡ್ಡ ದೋಷ. ಎರಡನೆಯದ್ದು, ಆ ಅಭೇದಕ್ಕೂ ಬ್ರಹ್ಮನಿಗೂ ಭೇದ ಇದೆಯಾ ಇಲ್ವಾ? ಇದೇ ರೀತಿ ಹೋಗ್ಬೋದಲ್ಲ. ಸುಮ್ಮನೆ ಕಣ್ಣು ಪುಟ್ಟ ಮಕ್ಕಳ ಹತ್ರ ಮಾಡಿ, ನನ್ನ ಹತ್ರ ಅಲ್ಲ. ಕ್ಲುಪ್ತವಾದ ಮಾತು. ಅವ್ನು ಎಷ್ಟೆಲ್ಲ ಇಟ್ಕೊಂಡು ಬಂದಿರ್ತಾರೆ, ಟಕ್ಕಂತೆಲ್ಲ ಬಿದ್ದೋಗ್ಬಿಡತ್ತೆ. ಜೀವಸ್ವರೂಪ ಸಿದ್ಧಾವಪಿ ಜೀವ ಬ್ರಹ್ಮಣೋ ಐಕ್ಯಸ್ಯ ಅಸಿದ್ಧಿ ಆಗಮಂ ವಿನಾ ಜೀವೇಶ್ವರೈಕ್ಯವಾದಿನ ವಿಭಗತ. ಜೀವ ನಾನು ಅಂತ ಅನ್ನೋ ಪ್ರಜ್ಞೆ ಇದೆ, ನಾನು ಬ್ರಹ್ಮ ಅನ್ನೋದು ಗೊತ್ತಿಲ್ಲ. ವೇದ ಹೇಳಿದ್ಮೇಲೆ ಗೊತ್ತಾಗತ್ತೆ ಅಂತೀರ. ಅದೇ ರೀತಿ ಎಲ್ಲರೂ ಭೇದ ಅಂತ ವ್ಯವಹಾರ ಮಾಡ್ತಾ ಇರ್ತಾರೆ, ಭೇದ ಸ್ವರೂಪ ತಿಳಿಸಿದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ. ಜೀವ ಸ್ವರೂಪ ಆಗಿದ್ರೆ ಭೇದ ಗೊತ್ತಾಗ್ಬೇಕಿತ್ತು ಅಂತಿರಲ್ಲ, ಗೊತ್ತಾಗ್ಬೇಕು ಅಂತ ಉಂಟಾ? ನಿಮ್ದಳ ದೊಡ್ಡ ದೋಷ ಬರೋದು. ಬ್ರಹ್ಮಸ್ವರೂಪನೇ ಜೀವ ಆಗಿದ್ರು ಕೂಡ ಅವ್ರು ಗೊತ್ತಾಗಿಲ್ಲ ಬ್ರಹ್ಮ ಅಂತ. ಅದಕ್ಕಿಂತ ಬೇಕಾ ಇದು? ಅಲ್ಲ, ಅದೇ ಅಲ್ಲ, ನಮ್ಗೆ ಉತ್ತರ ಇದೆ. ನೀವು ಅದೇ ರೀತಿ ಬಂದಿದ್ದೀರಾ.
ನಿಮ್ಮ ವಾದದಲ್ಲಿಯೂ ದೋಷ ಇದೆ, ಅದನ್ನ ಎತ್ತಿ ತೋರಿಸುವಂತ ಪ್ರಜ್ಞೆ ಒಬ್ಬನಿಗಿಲ್ಲ ಅಷ್ಟೇ. ನಾವು ಎತ್ತಿ ತೋರಿಸ್ತೀವಿ. ಏನ್ ಪ್ರಾಬ್ಲಮ್ ಮಾತ್ರ ಹೇಳ್ತೀರಾ ಅಂದ್ರೆ ಸಾಲ್ವೇಷನ್ ಇದೆ. ಪದಾರ್ಥ ಸ್ವರೂಪತ್ವ ಭೇದ ಸಹಜ ಸಿದ್ಧ. ಇಷ್ಟು ಇವತ್ತಿನ ವಿಚಾರ. ಏನು ಯದಿ ನ ಸ್ವರೂಪಂ ಭೇದ ತದಾ ಪದಾರ್ಥೇ ದೃಷ್ಟೇ ಪ್ರಾಯ ಸರ್ವತೋ ವೈಲಕ್ಷಣ್ಯಂ ತಸ್ಯ ನ ಜ್ಞಾಯೇತ. ಅದೆಲ್ಲ ಮುಂದಿನ ಸರ್ತಿ ಅಲ್ಲ, ಅದ್ರ ಮುಂದಿನ ಸರ್ತಿ ಮಾಡುವ. ಇಲ್ಲಿ ಗೋವಿಂದ ಪಂಡಿತರದಿಲ್ಲ ವ್ಯಾಖ್ಯಾನ ಇಲ್ಲ, ಲಾಸ್ಟ್ ಅದೇ ಒಂದು ಇಂಟ್ರೆಸ್ಟ್ ಹೋಯಿತು ನನಗೆ. ಇಂಟ್ರೆಸ್ಟ್ ಇಲ್ಲ ಅಂತಂದ್ಬಿಟ್ಟು